me be your man. I wanna hold your hand and take you to your fantasy. Eyes, when I look into your eyes. ಡ್ಯಾನ್ಸ್ ಜಾತ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಮಲಾಕ್ಷಿ. ಪ್ರತಿ ಶನಿವಾರ ಭಾನುವಾರ ಬಂತು ಅಂದ್ರೆ ಸಾಕು, ನೀವು ಟಿವಿನ ಟ್ಯೂನ್ ಮಾಡಿ ಇಟ್ಕೊಂಡು ಯಾವಾಗಪ್ಪ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಬರುತ್ತೆ, ಯಾವಾಗ ಅವರೆಲ್ಲರೂ ಕೂಡ ನಮ್ಗೆ ಎಂಟರ್ಟೈನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಾಯ್ತಾ ಕುಳ್ತಿರ್ತೀರಾ. ಅಫ್ಕೋರ್ಸ್ ಕಾಯ್ಲೇಬೇಕಲ್ವಾ, ಯಾಕೆಂತಂದ್ರೆ ಕರ್ನಾಟಕದ ಪ್ರತಿಯೊಬ್ಬರ ಕಾಲ್ಗೂ ಕೂಡ ಅವರು ಕುಣಿಯೋ ಅಂತ ಕೆಲಸ ಕೊಟ್ಟಿರೋರು, ಅಷ್ಟೊಂದು ಎಂಟರ್ಟೈನ್ ಕೂಡ ಮಾಡ್ತಾ ಇದ್ದಾರೆ. ಅದೆಲ್ಲ ಸರಿ, ಇವತ್ತು ಈ ಹುಡುಗಿ ಗಾರ್ಡನ್ ಏಷಿಯಾ ರೆಸಾರ್ಟ್ ಅಲ್ಲಿ ಯಾಕೆ ನಿಂತ್ಕೊಂಡಿದ್ದಾಳೆ, ಯಾಕೆ ಇಷ್ಟೆಲ್ಲ ಮಾತನಾಡ್ತಿದ್ದಾಳೆ ಅಂತ ನೀವೆಲ್ಲರೂ ಯೋಚನೆ ಮಾಡ್ತಾ ಇರ್ತೀರಾ. ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಅವರು ನಿಮ್ಗೆ ಎಂಟರ್ಟೈನ್ ಮಾಡ್ತಾರೆ. ಆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಬಿಡುವಿನ ವೇಳೆನಲ್ಲಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಇವತ್ತು ಎಲ್ಲ ಇಲ್ಲಿಗೆ ಬಂದಿದ್ದಾರೆ. ಸೊ ನಾನು ಅವರನ್ನ ಮೀಟ್ ಮಾಡಿಸಿ ನಿಮ್ಮೆಲ್ರಿಗೂ ಎಂಟರ್ಟೈನ್ ಮಾಡ್ತಾರೆ. ನಾನು ಇವರಿಗೆ ಇವತ್ತು ಎಂಟರ್ಟೈನ್ ಮಾಡೋಣ ಅಂತ ಇಲ್ಲಿಗೆ ಬಂದಿದ್ದೀನಿ. ಎಸ್, ಎಲ್ಲ ಗ್ರೂಪ್ಗಳು ಕೂಡ ಇಲ್ಲಿ ಜಮಾಯಿಸಿರುವಂತದ್ದು. ನಾನು ಅವ್ರಿಗೆ ಸ್ವಲ್ಪ ಗೇಮ್ ಆಡಿಸ್ತೀನಿ, ಅವ್ರ ಇಂಟ್ರಡಕ್ಷನ್ ಅನ್ನ ಕೊಡಿಸ್ತೀನಿ, ನಿಮಗೆ ಅವ್ರು ಏನು ಅಂತ ಇವತ್ತು ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ. ಎಸ್, ಡ್ಯಾನ್ಸ್ ಜಾತ್ರೆ ಅಂತ ಹೇಳಿ ಹೇಳ್ತಾ ಇದ್ದೆ. ಇಲ್ಲಿ ನೋಡಿ ಇಷ್ಟೊಂದ್ ಜನ ಇದ್ದಾರೆ, ಜಾತ್ರೆ ಶುರುವಾಗ್ಬಿಟ್ಟಿದೆ ಅಂತ ಹೇಳಿ ಈಗಾಗ್ಲೇ ನಿಮ್ಮೆಲ್ರಿಗೂ ಗೊತ್ತಾಗಿದೆ. ಸೊ ಇವ್ರ ಇಂಟ್ರಡಕ್ಷನ್ ಕೂಡ ಬೇಕಲ್ವಾ, ಯಾರ್ಯಾರು ಯಾವ ಗ್ರೂಪ್ನವರು, ಏನ್ ಇವ್ರ ಹೆಸರು ಅಂತ ಹೇಳ್ಬಿಟ್ಟು. ಸೊ ಅವರ ಪರಿಚಯನ ನಾನ್ ನಿಮ್ಗೆ ಮಾಡಿಸ್ಕೊಡೋದಕ್ಕಿಂತ ಅವರೇ ಚೆನ್ನಾಗಿ ಮಾಡ್ಕೊಡ್ತಾರೆ. ಬನ್ನಿ. ಏನು ಫಸ್ಟಿಗೆ ಡೋಂಟ್ ಕೇರ್ ಅಂತ ಹೇಳ್ತಾ ಇದ್ರು, ಇವ್ರು ಯಾವ ಗ್ರೂಪ್ನವರು ಅವರೇ ಹೇಳ್ಬಿಡ್ತಾರಂತೆ. ಸೊ ಲೆಟ್ಸ್ ಇಂಟ್ರೊಡ್ಯೂಸ್ ದ ಟ್ರೂಪ್. ಹೇ, ಹಾಯ್ ಗಾಯ್ಸ್. ಹಾಯ್. ಓಕೆ, ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ನಾನು ಈಗಲೂ. ಇವ್ರನ್ನೆಲ್ಲರೂ ನೋಡ್ತಾ ಇದ್ರೆ ಗೊತ್ತಾಗತ್ತೆ ನಿಮಗೆ, ಯಾರಿಗೂ ಕೇರ್ ಮಾಡಲ್ಲ ಇವರು ಅಂತ ಹೇಳಿ. ಸೊ ನಾನು ಇಂಟ್ರೊಡ್ಯೂಸ್ ಮಾಡ್ಸಲ್ಲ, ಇವ್ರೊಬ್ರೊಬ್ರು ಅವರ ಪರಿಚಯನ ಅವರೇ ಕೊಡ್ತಾರೆ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದಿಸ್ ಗೈ. ನನಗೆ ಎಸ್, ನಿಮ್ ಇಂಟ್ರೊಡಕ್ಷನ್ ನೀವೇ ಕೊಡ್ಬೇಕು. ಹೆಂಗಿದ್ದಾದ್ರೆ ನನ್ನ ಹೆಸರು ವಿಜಯ್ ಅಂತ. ನಾನು RPU ಕಾಲೇಜಲ್ಲಿ ಓದ್ತಾ ಇದ್ದೀನಿ. 3 years ಇಂದ ಒಂದೇ ಕ್ಲಾಸಲ್ಲಿ ಓದ್ತಾ ಇದ್ದೀನಿ. ಒಂದೇ ಕ್ಲಾಸಲ್ಲಿ ಡ್ಯಾನ್ಸ್ ಕಲಿತಾ ಇದ್ದೀನಿ. ಡ್ಯಾನ್ಸ್ ಅಂದರೆ ನನಗೆ ತುಂಬ ಫೇವ್ರೇಟು. ಸೊ ಇವರು ಹೇಳ್ತಾ ಇದ್ರು, ಇವರು RPU ಕಾಲೇಜಲ್ಲಿ ಓದ್ತಾ ಇದ್ರು ಅಂತ ಹೇಳ್ಬಿಟ್ಟು. ಇವ್ರು ಮಾತಾಡ್ತಿದ್ರೆ ಎಷ್ಟು ಅಂತ ಗೊತ್ತಾಗುತ್ತೆ, ಇವ್ರು ಎಷ್ಟು ಮಿಸ್ಚೀವಿಯಸ್ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಯಾರು ಹೇಳ್ತಾರೆ, ಏನು ಅವ್ರ ಹೆಸರು ಕೇಳೋಣ. ಸೊ ನೆಕ್ಸ್ಟ್ ಸಂಜೀವ್ ಕುಮಾರ್ ಅಂತ, ನಾನು ಮಂಡ್ಯದಲ್ಲಿರೋದು. ಸೊ ನಮ್ಮ VDC ಟೀಮ್ಗೋಸ್ಕರ ನಾನು ಮಂಡ್ಯದಿಂದ ಬಂದಿದ್ದೀನಿ. ಡ್ಯಾನ್ಸ್ ಅಂದರೆ ನನಗೆ ತುಂಬ ಇಷ್ಟ. ಸೊ ನಮ್ಮ ಟೀಮ್ ಸಪೋರ್ಟ್ ಮಾಡೋಕ್ಕೋಸ್ಕರ ನಾನು ಮಂಡ್ಯದಿಂದ ಬಂದಿದ್ದೀನಿ. ಮಂಡ್ಯದ ಹುಡುಗ. ಸೊ ನೆಕ್ಸ್ಟ್ ಯಾವ ಹುಡುಗ, ಮೈಸೂರು ಹುಡುಗನ, ಬೆಂಗಳೂರು ಹುಡುಗನ? ಇಲ್ಲ, ನಾನು ಬೆಂಗಳೂರು ಹುಡುಗನೇ. ನನ್ನ ಹೆಸರು ಯೋಗೇಶ್ ಅಂತ. ನಾನು ಇವಾಗ ಫೈನಲ್ ಇಯರ್ B.Com ಮುಗಿಸಿದ್ದೀನಿ. ಮತ್ತು ನಾನು 5 years ಇಂದ ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ಡ್ಯಾನ್ಸ್ ಈಸ್ ಮೈ ಲೈಫ್ ಅನ್ನೋ ಥರ ಡ್ಯಾನ್ಸ್ ಅಂದರೆ ನನಗೆ ತುಂಬ ಇಷ್ಟ. ಸೊ ನಾನು ನೆವರ್ ಸ್ಟಾಪ್ ಡ್ಯಾನ್ಸಿಂಗ್ ಅಂತ ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಕಾರ್ತಿಕ್ ಅಂತ. ನಾನು ಶೇಷಾರಿಪುರಂ ಮೇನ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ಇವಾಗ ಫೈನಲ್ ಇಯರ್ B.Com ಮುಗಿಸಿದ್ದೀನಿ. ಇಬ್ಬರು ಕ್ಲಾಸ್ಮೇಟ್ಸು. ಆಮೇಲೆ ಫುಲ್ ಎಲ್ಲ ಫ್ರೆಂಡ್ಸೇ ಇರೋದು. ಇವನು ಫ್ರೆಂಡ್ಶಿಪ್ಗೋಸ್ಕರ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾನೆ. ಡ್ಯಾನ್ಸ್ ಅಂದರೆ ಎಲ್ಲರಿಗೂ ತುಂಬ ಇಷ್ಟ. ಇಲ್ಲಿ ಬೇರೆ ಬೇರೆ ಕಾಲೇಜಿಂದ ಎಲ್ಲ ಬಂದು ನಾವಿಲ್ಲಿ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಡ್ಯಾನ್ಸ್ ಅಂದರೆ ಸಕ್ಕತ್ ಇಷ್ಟ, ತುಂಬ ಲೈಕ್ ಮಾಡ್ತಾರೆ ಡ್ಯಾನ್ಸು. ಡ್ಯಾನ್ಸ್ಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ ಆ ಥರ. ನನ್ನ ಹೆಸರು ಪ್ರವೀಣ್ ಅಂತ. ನಾನು ಕಾಲೇಜ್ ಓದ್ತಾ ಇದ್ದೆ, ಆದರೆ ಡ್ಯಾನ್ಸ್ ಮಾಡಬೇಕು ಅಂದ್ಬಿಟ್ಟು ಕಾಲೇಜಲ್ಲಿ ಇಟ್ಬಿಟ್ಟೆ. ಇಂಟ್ರೆಸ್ಟ್ ಆಗಿಲ್ಲ, ಅದಕ್ಕೆ ಡ್ಯಾನ್ಸ್ ಸೇರ್ಕೊಂಡ್ಬಿಟ್ಟಿದ್ದೀನಿ. 3-4 ವರ್ಷದಿಂದ ಡ್ಯಾನ್ಸ್ ಕ್ಲಾಸ್ ಮಾಡ್ತಾ ಇದ್ದೀನಿ. ಎಲ್ಲರೂ ಒಬ್ಬೊಬ್ಬರು ಸೇರ್ಕೊಂಡಿದ್ದಾರೆ, ಜೊತೆಗೆ ಕಂಪ್ನಿ ಕೊಡ್ತಾ ಇದ್ದಾರೆ. ಟೀಮ್ ಹಿಂಗೆ ಹೋಗ್ತಾ ಇದೆ, ಒಂದು ಲೆವೆಲ್ ಹೋಗ್ತಾ ಇದೆ. ಯಾವ ಕಂಪನಿ? ಡ್ಯಾನ್ಸ್ ಕಂಪನಿ, VDC ಕಂಪನಿ ಅಂತ ಹೊಸದಾಗಿ ಮಾಡಿದ್ದೀವಿ. ಚೆನ್ನಾಗಿ ಮಾಡ್ತಾ ಇದ್ದೀವಿ ಡ್ಯಾನ್ಸು. ನೀವು ನೋಡಿ ಸ್ವಲ್ಪ ವೋಟ್ ಮಾಡಿ, ಸ್ವಲ್ಪ ನಮಗೆ ಚೆನ್ನಾಗಿ ಮುಂದೆ ಬೆಳೆಯೋ ಥರ ಮಾಡಬೇಕು. ಮುಂದೆ ಬಿಡಿ, ಏನು ತೋರಿಸ್ತಾ ಹೇಳ್ತಾನೆ ಬೆಳೆಯೋದು. ಮುಂದೆ ಮೇಲೆ ಎರಡು ಒಂದೇ. ಕರೆಕ್ಟಾಗಿ ಹೇಳಿದ್ದಾರೆ, ಆದ್ರೆ ಸ್ವಲ್ಪ ನಾವು ಓದಿಲ್ಲ, ಅದಕ್ಕೆ ನಮ್ಗೆ ಅರ್ಥ ಆಗ್ತದೆ. ಇಷ್ಟು ಮಾತಾಡ್ತೇನೆ. ಸೊ ಅವ್ರ ಹೈಟಿಗೆ ನೀವು ಮ್ಯಾಚ್ ಆಗ್ಬೇಕು, ನಿಮ್ಮ ಹೈಟಿಗೆ ಅವ್ರ ಮ್ಯಾಚ್ ಆದ್ರೆ ಈಗ ಹೇಗೆ? ಸೂಪರ್ ಸೂಪರ್. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಸುಪ್ರೀತ್ ಕುಮಾರ್ ಅಂತ.
ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ, ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜಿಂದ ಮಾಡಿರೋದು. ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ಡ್ಯಾನ್ಸ್ ಮಾಡಬೇಕು ಅಂತ ನನ್ನ ಪ್ಯಾಷನ್ ಇಟ್ಕೊಂಡು ನಾನು ಡ್ಯಾನ್ಸೇ ಮಾಡ್ತಾ ಇದ್ದೀನಿ. ಸೊ ಡ್ಯಾನ್ಸ್ ಈಸ್ ಯೋರ್ ಪ್ಯಾಷನ್. ಓಕೆ. ಸೊ ಇದೇ ನಮ್ಮ ಫ್ರೆಂಡ್ಸ್ ಬಂದು ಆಲ್ಮೋಸ್ಟ್ 4 years ಇಂದ ಎಲ್ಲ ಒಟ್ಟಿಗೆ ಇದ್ದೀವಿ, ಒಟ್ಟಿಗೆ ಶೋಸ್ ಎಲ್ಲ ಮಾಡ್ತೀವಿ. ನಾವ್ ಯು ಆರ್ ಫುಲ್ ಆನ್ ಜೋಶ್. ಓಕೆ ಓಕೆ. ನೋಡಿ. ಎಲ್ಲರಿಗೂ ನಮಸ್ಕಾರ, ನಾನು ಶೇಖರ್ ಅಂತ, ಸ್ಮೈಲಿಂಗ್ ಸ್ಟಾರ್. ನಾನು ವಿವೇಕಾನಂದ ಡಿಗ್ರಿ ಕಾಲೇಜಿಂದ ಬೇಗಂ ಫೈನಲ್ ಮುಗಿಸಿದ್ದೀನಿ. ಇವರು 3 years ಇಂದ ನನ್ನ ಫ್ರೆಂಡ್ಸು. 3 years ಇಂದ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ನಾನು. ಡ್ಯಾನ್ಸ್ ಅಲ್ಲಿ ಎಲ್ಲರಿಗೂ ಫೈಟ್ ಕೊಡೋ ಅಂತ ಬಂದಿವಿ, ವಿನ್ ಆಗ ಅಂತ ಬಂದಿವಿ. ಇದೇ ನಮ್ಮ ಗ್ರೂಪ್ ಫುಲ್ ಎಲ್ಲರಿಗೂ ಜೋಶ್ ಉದ್ದೇಶ. ಫೋರ್ ಇಯರ್ಸ್ ಮಾಡ್ತಾ ಇದ್ದೀವಿ. ಇವಾಗ ಒಂದು ಆಪರ್ಚುನಿಟೀಸ್ ಇದೆ ಡ್ಯಾನ್ಸಿಂದ. ಸೊ ಅದನ್ನು ಹೆಂಗಾದ್ರು ಇದು ಮಾಡಲೇಬೇಕಂತ ಬಂದಿದ್ದೀವಿ. ಸೊ ವಿನ್ ಮಾಡಬೇಕಂತ, ವಿನ್ ಮಾಡೇ ಮಾಡ್ತೇವೆ ಅಂತ ಕೇಳಿದ್ರೆ ರಾಕೆಟ್. ಓಕೆ, ಅಫ್ಕೋರ್ಸ್ ಯು ವೆಲ್. ಸೊ ನೋಡ್ತಾ ಇದ್ದೀರಾ, ಇಷ್ಟೊಂದು ಜನ ಇದ್ದಾರೆ. ಒಬ್ಬೊಬ್ರು ಮೈಸೂರು, ಒಬ್ರು ಬೆಂಗಳೂರು, ಇನ್ನೊಬ್ರು ಮಂಡ್ಯ ಅಂತ ಹೇಳಿದ್ರು. ಮಂಡ್ಯದ ಹುಡುಗ ಕೂಡ ಇದ್ದಾರೆ, ಮೈಸೂರಿನವರು ಇದ್ದಾರೆ, ಬೆಂಗಳೂರವರು ಇದ್ದಾರೆ. ಅಲ್ಲಿಂದ ಇಲ್ಲಿಗೆ ಹೆಂಗ್ ಲಿಂಕ್ ಶುರುವಾಯ್ತು ಅನ್ನೋದೇ ನನ್ನ ಡೌಟ್. ಎಲ್ರು ಫ್ರೆಂಡ್ಸಾ? ಹೇಗೆ ಮಂಡ್ಯ, ಮೈಸೂರು, ಬೆಂಗಳೂರು ಹೇಗ್ ಲಿಂಕ್ ಆಯ್ತು? ಆಕ್ಚುಲಿ ಇವರಿಬ್ರು ಕಾಲೇಜ್ ಫ್ರೆಂಡ್ಸು, ನಾವಿಬ್ರು ಕಾಲೇಜ್ ಫ್ರೆಂಡ್ಸ್. ಓಕೆ. ಮತ್ತೆ ನಾವು ಒಂದು ಡ್ಯಾನ್ಸ್ ಕ್ಲಾಸ್ ಸೇರ್ಕೊಂಡು ಇವರೇ ನಮ್ಗೆ ಹೇಳ್ಕೊಟ್ಟಿದ್ದು ಡ್ಯಾನ್ಸು. ಸೊ ಹಂಗೆ ಮೀಟ್ ಆದ್ವಿ, ಒಂದು ಶೋಸ್ ಮಾಡೋದು. ಓಕೆ. ಮಾಡ್ಬೇಕಾದ್ರೆ ಇವ್ರು ಮಂಡ್ಯದಿಂದ ಬರ್ತೀರಾ ಅಂತ, ಸೊ ಅಲ್ಲಿಂದ ಹಂಗೆ ಟೀಮ್ ಮಾಡಿ ಸೊ ಈಗ ನಿಮ್ಮನ್ನೆಲ್ಲರನ್ನ ಜಾಯ್ನ್ ಆಗ್ಬೇಕು, ಗೆಲ್ಸ್ಬೇಕು ಅಂತ ಹೇಳ್ಬಿಟ್ಟು ಕೂಡ ಬಂದಿದ್ದಾರೆ. ಮಾಡ್ತಾ ಇದೀವಿ ಅಂದಿದ ತಕ್ಷಣ ಇಮಿಡಿಯೇಟ್ ಆಗಿ ಬಂದು ಜಾಯ್ನ್ ಆಗಿ. ಓಕೆ. ಸೊ ನೋಡ್ತಾ ಇದ್ದೀನಿ, ಇನ್ನೊಂದೇನಪ್ಪ ಸಿಗ್ನೇಚರ್ ಅಂತಂದ್ರೆ ಎಲ್ಲರೂ ಗ್ಲಾಸ್ ಹಾಕೊಂಡಿದ್ದೀರಾ. ಇದು ಆಹಾ. ಓಕೆ, ವಿಡಿಸಿ ಬಗ್ಗೆ ಇನ್ನೊಂದು ಕೇಳ್ಬೇಕು ನಾನು. ವಿಡಿಸಿ, ವಿ ಡೋಂಟ್ ಕೇರ್, ಯಾಕೆ ಹೆಸರು ಇಟ್ಕೊಂಡಿದ್ದೀರಾ ನಿಮ್ ಟೀಮ್ಗೆ? ಸೊ ಇದಕ್ಕೋಸ್ಕರ ನಿಮ್ದು ಇದೇ ಸಿಗ್ನೇಚರ್ ಸ್ಟೆಪ್. ಸೊ ಅದಕ್ಕೋಸ್ಕರ ವಿ ಡೋಂಟ್ ಕೇರ್ ಅಂತ ಹೇಳಿಕೊಂಡಿದ್ದೀರಾ. ನಾನೆಲ್ಲ ಆಶೀರ್ವಾದ ತಗೊಳಕ್ ಬರ್ತಾ ಇದಾರೆ ಅನ್ಕೊಂಡೆ. ಓಕೆ, ಸೂಪರ್. ಸೊ ಸಿಗ್ನೇಚರ್ ಸ್ಟೆಪ್ ಅನ್ನ ಎಲ್ಲರೂ ಒಟ್ಟಿಗೆ ಸೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೂಪರ್. ನೋಡ್ತಾ ಇದ್ದೀರಾ, ವಿ ಡೋಂಟ್ ಕೇರ್ ಪ್ರೂವ್ ಮಾಡ್ಬಿಟ್ರು ನಾವ್ ಯಾರಿಗೂ ಕೂಡ ಕೇರ್ ಮಾಡಲ್ಲ ಅಂತ ಹೇಳ್ಬಿಟ್ಟು, ಜೊತೆಗೆ ಈ ಪ್ರೋಗ್ರಾಮ್ ನ ವಿನ್ ಆಗೋದೇ ನಮ್ಮ ಮೇನ್ ಏಮ್ ಅಂತ ಕೂಡ ಹೇಳಿದ್ದಾರೆ. ಸೊ ನಾವು ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಇದೀವಿ. ವಿ ಡೋಂಟ್ ಕೇರ್ ಗ್ರೂಪ್ ಅನ್ನ ನಾವು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸಿದಾಯ್ತು, ಅವ್ರ ಸಿಗ್ನೇಚರ್ ಸ್ಟೆಪ್ ಅನ್ನ ಕೂಡ ನೀವು ನೋಡಿದ್ರಿ. ಈಗ ನೆಕ್ಸ್ಟ್ ಗ್ರೂಪ್ ಯಾವುದು ಅನ್ನೋ ಕ್ಯೂರಿಯಾಸಿಟಿ ನಿಮ್ಗಿದೆ ಅಲ್ವಾ? ಸೊ ಬನ್ನಿ, ನೆಕ್ಸ್ಟ್ ಗ್ರೂಪ್ ಯಾವುದು ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತೀನಿ. Girl, just let me be your man. I wanna hold your hand and take you to your fantasy.